ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎನ್ನುವುದು ಒಂದು ನಾಣ್ಣುಡಿ. ಎರಡೂ ಕೂಡ ಜೀವನದ ಅತ್ಯಂತ ಮಹೋನ್ನತವಾದ ಸಂಗತಿಗಳು. ಎಲ್ಲರಿಗೂ ತಮ್ಮದೇ ಆದಂತಹ ಒಂದು ಸ್ವಂತ ಸೂರು ಇರಬೇಕು ಎನ್ನುವುದು ಜೀವನದ ಒಂದು ಹೊಂಗನಸು. ಕಷ್ಟಪಟ್ಟು ಸಾಲಸೂಲ ಮಾಡಿ ಜೀವಮಾನ ದುಡಿದಂತಹ ಎಲ್ಲ ಹಣವನ್ನು ಗಂಟು ಕಟ್ಟಿ ಮನೆ ಕಟ್ಟಿದ ಮೇಲೆ ಆ ಮನೆಗೆ ಪ್ರವೇಶ ಮಾಡುವುದು, ಅದನ್ನೇ ಗೃಹ ಪ್ರವೇಶ ಎಂದು ಶಾಸ್ತ್ರೋಕ್ತವಾಗಿ ಹೇಳುವುದು. ಅದು ಅತ್ಯಂತ ಪವಿತ್ರವಾದ ಮುಹೂರ್ತ, ಶುಭ ಮುಹೂರ್ತ ಮತ್ತು ಜೀವಮಾನದ ಅತ್ಯಂತ ಶ್ರೇಷ್ಠ ಕ್ಷಣ. ಅತೃಪ್ತ ಆತ್ಮಗಳು ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡಗಳಲ್ಲಿ ಪ್ರವೇಶ ಮಾಡುತ್ತವೆ, ವಾಸಿಸುತ್ತವೆ ಎನ್ನುವುದು ಒಂದು ನಂಬಿಕೆ. ಅವುಗಳನ್ನು ಉಚ್ಚಾಟನೆ ಮಾಡಿ ನಾವು ಪ್ರವೇಶ ಮಾಡುವ ಶುಭ ಮುಹೂರ್ತವೇ ಗೃಹ ಪ್ರವೇಶ. ಮತ್ತು ಒಂದು ಗೃಹ ನಿರ್ಮಾಣ ಸುಲಭದಲ್ಲಿ ಸಾಧ್ಯವಾಗುವಂತಹ ಚಟುವಟಿಕೆ ಅಲ್ಲ. ಯಾವುದೋ ನಿವೇಶನ, ಆ ಭೂಮಿಯನ್ನ ಅಗೆಯುವಂಥದ್ದು, ಭೂದೇವಿಗೆ ತೊಂದರೆಯನ್ನು ಕೊಡುವಂಥದ್ದು, ಹೀಗೆ ಅನೇಕ ಚಟುವಟಿಕೆಗಳಿಂದ ಒಂದು ಮನೆ ನಿರ್ಮಾಣವಾಗುತ್ತೆ. ಹಾಗಾಗಿ ಭೂ ಶಾಂತಿಯಾಗಬೇಕು, ವಾಸ್ತು ದೋಷಗಳಿದ್ದರೆ ಅದರ ನಿವಾರಣೆಯಾಗಬೇಕು, ವಾಸ್ತು ಶಾಂತಿಯಾಗಬೇಕು, ನವಗ್ರಹ ಶಾಂತಿಯಾಗಬೇಕು. ಎಲ್ಲವೂ ಆದ ನಂತರವೇ ಮನೆಯ ಮಾಲೀಕ ಅಧಿಕೃತವಾಗಿ ತಾನು ಕಟ್ಟಿರುವ ಆ ನೂತನ ಗೃಹ ಪ್ರವೇಶ ಮಾಡೋದಕ್ಕೆ ಅರ್ಹನಾಗ್ತಾನೆ. ಇದನ್ನೇ ಗೃಹ ಪ್ರವೇಶದ ಶುಭ ಮುಹೂರ್ತ ಎಂದು ಹೇಳಿರುವುದು. ಈ ಮುಹೂರ್ತಕ್ಕೆ, ಈ ಪೂಜೆಗೆ ಅಣಿಯಾಗುವಂತಹ ಆ ಯಜಮಾನ ಮೊದಲು ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳಬೇಕು. ಅದಕ್ಕೆ ಪಂಚಗವ್ಯವನ್ನ ಸ್ವೀಕಾರ ಮಾಡಲಾಗುತ್ತೆ. ಹಾಲು, ಮೊಸರು, ಗೋಮೇಯ, ಗೋಮೂತ್ರ ಮತ್ತು ತುಪ್ಪ. ಹಸುವಿನ ಈ 5 ಪಂಚಾಮೃತಗಳನ್ನು ಸೇರಿಸಿ ಮಾಡುವ ಪಂಚಗವ್ಯ ಸೇವನೆಯಿಂದ ವ್ಯಕ್ತಿ ಪರಿಶುದ್ಧನಾಗುತ್ತಾನೆ. ಅದನ್ನು ಸ್ವೀಕರಿಸಿದ ನಂತರವೇ ಆತನಿಗೆ ಪೂಜೆಗೆ ಅರ್ಹತೆ ಲಭ್ಯವಾಗುವುದು. ನಂತರದಲ್ಲಿ ಬರುವಂತಹ ವಿಶೇಷವಾಗಿರತಕ್ಕಂಥ ಶುದ್ಧ ಪುಣ್ಯಾಹ ನಡೆಯಬೇಕು. ಶುದ್ಧ ಪುಣ್ಯಾಹದಲ್ಲಿ ಗೋಮೂತ್ರವೇ ಪ್ರಧಾನವಾದ ಪಾತ್ರವನ್ನು ವಹಿಸುವಂಥದ್ದು. ಅದರಿಂದಲೇ ಗಂಗಾಜಲವನ್ನು ಬೆರೆಸಿ ಇಡೀ ಪ್ರದೇಶವನ್ನು ಪರಿಶುದ್ಧಗೊಳಿಸಿದ ನಂತರವೇ ಪೂಜಾ ಕೈಂಕರ್ಯಕ್ಕೆ ಆ ಗೃಹ ಅಣಿಯಾಗುತ್ತೆ. ಇನ್ನು ಗೃಹ ಪ್ರವೇಶವೆಂದರೆ ಎಲ್ಲ ಪೂಜೆಗಳ ಜೊತೆಗೆ ಅತ್ಯಂತ ಮುಖ್ಯವಾಗಿ ನಡೆಯುವುದು ಗೋಪೂಜೆ. ಗೋಮಾತೆಗೆ ಪೂಜೆ, ಪ್ರಥಮ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಗೋಮಾತೆಯನ್ನ ಬರಮಾಡಿಕೊಂಡು ಪಾದಪೂಜೆಯನ್ನ ಮಾಡಿ ಅರಿಶಿಣ ಕುಂಕುಮಗಳಿಂದ ತನ್ನ ಮನೆಗೆ ಬರುವ ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥ ಮಹಾಲಕ್ಷ್ಮಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಿ ಅದು ಬಲಗಾಲಿಟ್ಟು ಪ್ರವೇಶ ಮಾಡಬೇಕು ನಾವು ಕಟ್ಟಿರುವ ನಮ್ಮ ಮನೆಗೆ. ಆಗಲೇ ನಮಗೆ ಗೃಹ ಪ್ರವೇಶ ಮಾಡುವ ಅರ್ಹತೆ ಲಭ್ಯವಾಗುವುದು. ಗೋವೆಂದರೆ ಹಿಂದೂಗಳಿಗೆ ಮಹಾಲಕ್ಷ್ಮಿಯ ಸ್ವರೂಪ. ಆದ್ದರಿಂದಲೇ ಈ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ನಿರಂತರವಾಗಿ ತುಂಬಿ ತುಳುಕಲಿ ಎನ್ನುವುದರಿಂದ ಆಕೆಯನ್ನು ಕರೆದು ಅರಿಶಿಣ ಕುಂಕುಮದಿಂದ ಪೂಜೆಯನ್ನು ಮಾಡಿ ಆರತಿಯನ್ನು ಬೆಳಗಿ ಮನೆಯೊಳಗೆ ಆಹ್ವಾನ ಮಾಡಿ ಇಡೀ ಮನೆಯಲ್ಲಿ ಗೋವನ್ನು ಸಂಚರಿಸುವಂತೆ ಮಾಡುವುದು ಒಂದು ಪದ್ಧತಿ, ಒಂದು ಪರಂಪರೆ. ವಸತಿ ಸಮುಚ್ಚಯಗಳು, ಆಧುನಿಕ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹಸುಗಳನ್ನು ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ಕೆಲವರಾದರೂ ಮಾಡಿದ್ದಾರೆ. ಅಂದರೆ ನಮ್ಮ ಗೃಹ ಪ್ರವೇಶದಲ್ಲಿ
ಅಷ್ಟೊಂದು ಪಾವಿತ್ರ್ಯತೆ ಪ್ರಾಧಾನ್ಯತೆ ಇರತಕ್ಕಂಥದ್ದು ಗೋಮಾತೆಗೆ. ಅನಾದಿ ಕಾಲದಿಂದಲೂ ನಾವು ಈ ಸಂಪ್ರದಾಯವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಕಾರಣ, ಗೋಮಾತೆ ಒಬ್ಬಳಿಗೆ ಪೂಜೆ ಮಾಡುವುದರಿಂದ 33 ಕೋಟಿ ದೇವತೆಗಳಿಗೆ ಪೂಜೆ ಮಾಡಿದಂತೆ ಎಲ್ಲ ದೇವತೆಗಳು ಪ್ರಸನ್ನರಾಗುತ್ತಾರೆ. ಆದ್ದರಿಂದ ಗೋಮಾತೆಗೆ ಪ್ರಥಮ ಪೂಜೆಯನ್ನು ಸಲ್ಲಿಸಿ ಗೋಮಾತೆಯನ್ನು ಬರಮಾಡಿಕೊಳ್ಳುವುದರ ಮೂಲಕವಾಗಿ ಎಲ್ಲ ದೇವತೆಗಳಿಗೂ ನಮ್ಮ ಮನೆಗೆ ಶುಭ ಆಹ್ವಾನವನ್ನು ನೀಡುವುದು. ಇದರಿಂದ ಆ ಮನೆಗೆ ಒಳಿತಾಗುತ್ತೆ, ಆ ಕುಟುಂಬಕ್ಕೆ ಒಳಿತಾಗುತ್ತೆ ಮತ್ತು ಯಜಮಾನನಿಗೆ ಒಳಿತಾಗುತ್ತೆ ಎನ್ನುವ ನಂಬಿಕೆ ನಮ್ಮಲ್ಲಿದೆ. ಗೋಮಾತೆಯ ಪ್ರವೇಶದಿಂದ ಎಲ್ಲ ಗ್ರಹಬಾಧೆಗಳು, ದುಷ್ಟಶಕ್ತಿಗಳು ಆಕೆ ಬಂದ ಕೂಡಲೇ ಎಲ್ಲ ದುಷ್ಟಶಕ್ತಿಗಳು ದೂರ 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 ಓಡುತ್ತವೆ ಮತ್ತು ಗೋಮಾತೆಯ ಪ್ರವೇಶದಿಂದ ಆ ಮನೆಗೆ ಶ್ರೇಯಸ್ಸು ಪ್ರಾಪ್ತವಾಗುತ್ತದೆ. ಇದನ್ನೇ ಭಕ್ತಿಪೂರ್ವಕವಾದ ನಂಬಿಕೆ ಎಂದು ನಾವು ಹೇಳಿರುವುದು. ಗೋಮಾತೆ ಅವಳು ನಮ್ಮ ತಾಯಿ ಸಮಾನ, ಮಾತೃಸ್ವರೂಪಿಣಿ. ಆಕೆ ನೀಡುವ ಹಾಲು ಅದು ಅಮೃತಕ್ಕೆ ಸಮಾನ. ಆಕೆಯನ್ನು ನಾವು ಮನೆ ತುಂಬಿಸಿಕೊಳ್ಳುವುದರಿಂದ ಸುಖ, ಸಂತೋಷ, ನೆಮ್ಮದಿ, ಶಾಂತಿ, ಸಮೃದ್ಧಿ, ಶ್ರೇಯಸ್ಸು ಎಲ್ಲವುಗಳನ್ನು ಮನೆ ತುಂಬಿಸಿಕೊಳ್ಳುವ ಒಂದು ನಂಬಿಕೆಯೇ ಗೋಮಾತೆಯ ಪೂಜೆ. ಇದೇ ಸಂದರ್ಭದಲ್ಲಿ ನಾವು ನಡೆಸುವ ಮತ್ತೊಂದು ಮುಖ್ಯವಾದ ಕೆಲಸವೆಂದರೆ ಹಾಲನ್ನು ಉಕ್ಕಿಸುವುದು. ಅಡುಗೆ ಮನೆಯಲ್ಲಿ ಬೇರೆ ಯಾವುದೇ ಅಡುಗೆಯನ್ನು ಮಾಡುವ ಮುಂಚಿತವಾಗಿ ಅಗ್ನಿಯನ್ನು ಬೆಳಗಿ ಅಲ್ಲಿ ಪವಿತ್ರವಾದ ಅಮೃತವನ್ನ ಇಟ್ಟು ಅದನ್ನು ಪೂಜೆ ಮಾಡಿ ಉಕ್ಕಿಸುವಂತಹ ಸಂಪ್ರದಾಯ ಗೃಹಪ್ರವೇಶದ ಅತ್ಯಂತ ಮುಖ್ಯವಾಗಿರತಕ್ಕಂಥ ಕೈಂಕರ್ಯ. ಹಾಲು ಉಕ್ಕಿ ಹರಿಯಬೇಕು. ಅದರಿಂದ ನಮ್ಮ ಸಂತೋಷ, ಸಮೃದ್ಧಿ, ಶಾಂತಿ ಎಲ್ಲವೂ ಕೂಡ ಆ ಮನೆಯಲ್ಲಿ ನಿತ್ಯ ನಿರಂತರವಾಗಿ ಉಕ್ಕಿ ಹರಿಯುತ್ತದೆ. ಇದೇ ಅದರ ಸಂಕೇತ. ಲಕ್ಷ್ಮಿ ಹಾಗೂ ಚಂದ್ರನ ಆಶೀರ್ವಾದ ಏಕಕಾಲಕ್ಕೆ ನಮಗೆ ಇದರಿಂದ ಪ್ರಾಪ್ತವಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತೆ. ಲಕ್ಷ್ಮಿ ಸಂಪತ್ತಿನ ಅಧಿದೇವತೆ, ಚಂದ್ರ ಮನೋಶಾಂತಿಯ ಸಂಕೇತ. ಹೀಗೆ ಮಾಡುವುದರಿಂದ ನಮಗೆ ಎರಡೂ ಏಕಕಾಲಕ್ಕೆ ಲಭಿಸುತ್ತದೆ ಎನ್ನುವುದು ಒಂದು ನಂಬಿಕೆ. ಕಾಮಧೇನು ಕರುಣೆಯ ದೇವತೆ. ಆಕೆ ನೀಡುವ ಅಮೃತವೇನಿದೆ ಅದು ದೈವಿಕ ಸ್ವರೂಪ. ಹಸು ಆಕೆ ಗೋಮಾತೆ. ಮನುಷ್ಯರ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ ನಿಸ್ವಾರ್ಥವಾದ ದೇವತೆ ಎಂದರೆ ಅದು ಗೋಮಾತೆ. ನಮ್ಮ ಗೃಹ ಪ್ರವೇಶಕ್ಕೆ ಗೋಮಾತೆ ಬೇಕು, ಗೋಮೂತ್ರ ಬೇಕು. ನಮ್ಮ ಮನಃಶುದ್ಧಿಗೆ, ನಾವು ಮಾಡಿರುವಂಥ ನಮ್ಮ ದೇಹ ಶುದ್ಧಿಗೆ ನಮಗೆ ಪಂಚಗವ್ಯಗಳು ಬೇಕು. ಹಾಲು ಹುಕ್ಕಿ ಅರಿದು ಅದು ನಮ್ಮನ್ನು ಹರಸಬೇಕು. ಹೀಗೆ ಗೋಮಾತೆ ಎಂದರೆ ಆಕೆ ಇಡೀ ನಮ್ಮ ಜೀವನವನ್ನ ಆವರಿಸಿಕೊಂಡಿರುವ ಮಾತೃಸ್ವರೂಪಿಣಿ. ಬನ್ನಿ ಆ ಗೋಮಾತೆಗೆ ಕೈ ಜೋಡಿಸಿ ನಮಿಸೋಣ. ಗೋಮಾತೆಯ ರಕ್ಷಣೆಗೆ ಹಿಂದೆ ನಾವೆಲ್ಲರೂ ಪಣತೊಡೋಣ. ಸ್ವರ್ಗಕ್ಕೆ ಗೋ ಸೇವೆಯೇ ಮೆಟ್ಟಿಲು. ಸಿದ್ಧರಾಗೋಣ ಗೋಲೋಕವನ್ನು ಕಟ್ಟಲು, ಗೋಲೋಕವನ್ನು ಕಟ್ಟಲು. ಒಂದೇ ಗೋಮಾತರಂ, ಒಂದೇ ಗೋಮಾತರಂ, ಒಂದೇ ಗೋಮಾತರಂ.